ಇನ್ನು ಮುಂದೆ ಬಿಗ್ ಸ್ಕ್ರೀನ್ ನಲ್ಲಿ ಸಾಕಷ್ಟು ಪ್ರಯತ್ನಗಳೊಟ್ಟಿಗೆ ಬರ್ತಾ ಇದ್ದಾರೆ. ನೀವು ಅವರನ್ನ ಹರಿಸ್ತಾ ಇದ್ದೀರಾ, ಹಾರೈಸ್ತಾ ಇದ್ದೀರಾ. ಸೊ ಈಗ ನಿಮ್ಮ ಮುಂದೆ ನಾವು ಬರ್ಮಾಡ್ಕೊಳ್ತಾ ಇದೀವಿ ಮತ್ತೊಮ್ಮೆ ಶ್ರೇಯಸ್ ಮಂಜು ಅವರನ್ನ. ಸೊ ಶ್ರೇಯಸ್ ಅವರನ್ನ ಬರ್ಮಾಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಭಾರತ ಆಕ್ಚುಲಿ ಸಿನಿಮಾಗಿಂತ ಹೇಳಕ್ ಹೆಚ್ಚಾಗಿದ್ದು ನನಗೆ ಕೈಗೆ ತುಂಬಾ ಅವಕಾಶ ಸಿಕ್ಕಿದೆ ಸಿನಿಮಾದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಡೈರೆಕ್ಟರ್ ಎಸ್ ಸರ್. ಸೊ ಫಸ್ಟ್ ಅವ್ರ ಜೊತೆ ನಾನು ಆಕ್ಚುಲಿ ಡೈರೆಕ್ಟರ್ ಅಂತ ಗೊತ್ತಾದಾಗ ನಾನು ತುಂಬಾ ಟೆನ್ಷನ್ ಆಗಿದ್ದೆ. ಯಾಕಂದ್ರೆ ತುಂಬಾ ಲೆಜೆಂಡರಿ ಆಕ್ಟರ್ಸ್ ಜೊತೆ ಕೆಲಸ ಮಾಡಿ ಡೈರೆಕ್ಟರ್. ಸೊ ಹೇಗೆ ಪರ್ಫಾರ್ಮ್ ಮಾಡೋದು, ಇಲ್ಲ ಹೇಗೆ ಕನ್ವಿನ್ಸ್ ಮಾಡೋದು ಅಂತ ನನಗೆ ತುಂಬಾ ಭಯ ಆಯ್ತು. ಬಟ್ ಸೆಟ್ ಹೋದಾಗ ಒಂದು ಫಸ್ಟ್ ಡೇ ಒಂದು ಏನೋ ಪ್ರಯತ್ನ ಪಟ್ಟಾಗ ಅದು ವರ್ಕ್ ಆಗ್ತಾ ಇಲ್ಲ ಅಂತ ಹೋದಾಗ ನಾನು ಸರ್ ಒಂದೇ ಮಾತು ಹೇಳಿದ್ರು, ಸರ್ ನಿಜವಾಗ್ಲೂ ನನಗೆ ಗೊತ್ತಾಗ್ತಲ್ಲ ಹೇಗೆ ಮಾಡಬೇಕು ಅಂತ, ನೀವು ತೋರಿಸ್ಕೊಡಿ ಸರ್, ನೀವು ತೋರಿಸ್ಕೊಡೋ ರೀತಿಯಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಂತ. ಸೊ ಟು ಬಿ ವೆರಿ ಹಾನೆಸ್ಟ್, ಇಡೀ ಸಿನಿಮಾ ಅವರು ಈ ತರ ಮಾಡೋದು ಗೈಡೆನ್ಸ್ ಕೊಟ್ಟರು. ಸೊ ಆ ಗೈಡೆನ್ಸ್ನೇ ಫಾಲೋ ಮಾಡ್ಕೊಂಡಿದ್ದೆ. ಎಸ್ಪೆಷಲಿ ಕಾಮಿಡಿ ಸೀಕ್ವೆನ್ಸ್ ನನ್ನ ಕೆರಿಯರ್ ಫಸ್ಟ್ ಟೈಮ್ ಇಷ್ಟೊಂದು ಕಾಮಿಡಿ ಸೀಕ್ವೆನ್ಸ್ ಟ್ರೈ ಮಾಡಿದೆ. ಯಾಕಂದ್ರೆ ಸಾಧು ಸರ್ ಇದ್ರು, ರಂಗನಾಥ್ ಸರ್ ಇದ್ರು. ಸೊ ಇಂಥವ್ರ ಮಧ್ಯೆ ಕಾಮಿಡಿ ಸೀಕ್ವೆನ್ಸ್ ಅಲ್ಲಿ ಆಕ್ಟ್ ಮಾಡೋದು ತುಂಬಾ ಈಸಿ ಅಲ್ಲ, ಯಾಕಂದ್ರೆ ದೇ ಆರ್ ಆಲ್ ಲೆಜೆಂಡ್ಸ್. ಸೊ ಅಲ್ಲಿ ನಮಗೆ ನಾರಾಯಣ್ ಸರ್ ಸಪೋರ್ಟ್ ತುಂಬಾ ಸಿಕ್ತು. ಯಾಕಂದ್ರೆ ಅವರು ಸೀಕ್ವೆನ್ಸ್ ನ ಬ್ರೇಕ್ ಮಾಡಿ ಇದನ್ನ ಈ ತರ ರಿಯಾಕ್ಟ್ ಮಾಡಿದ್ ಈ ತರ ಆಕ್ಟ್ ಮಾಡು ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಸರ್. ತುಂಬಾ ಕಲಿತೆ ನಿಮ್ ಸ್ಕೂಲಲ್ಲಿ. ಜೊತೆಗೆ ವಿಜಿ ಸರ್ ತುಂಬಾ ಚಿಕ್ಕ ವಯಸ್ಸಿಂದ ರಜನಿಕಾಂತ್ ಅನ್ನೋ ನಮ್ಮ ಸಿನಿಮಾ ಶೂಟಿಂಗ್ ಇಂದ ತುಂಬಾ ಪರಿಚಯ. ವಯಸ್ಸಲ್ಲಿ ನನಗಿಂತ ತುಂಬಾ ದೊಡ್ಡವರಾದ್ರು, ಒಂಥರ ಆ ಟೈಮ್ ಒಂಥರ ಫ್ರೆಂಡ್ಲಿ ಆಗಿದ್ರು. ಇವತ್ತು ಒಂದು ಅಣ್ಣನ ಸ್ಥಾನದಲ್ಲಿ ನಿಂತಿದ್ದಾರೆ. ಭಾರತ ಸಿನಿಮಾದಲ್ಲಿ ಅವ್ರ ಜೊತೆ ಸ್ಟೇಜ್ ಹಾಗೂ ಸ್ಕ್ರೀನ್ ಶೇರ್ ಮಾಡಿದ್ರೆ ನನಗೆ ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು ಅಣ್ಣ. ನನಗೋಸ್ಕರ ಈ ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡಿದ್ರೆ ತುಂಬಾ ಖುಷಿಯಾಗಿದೆ. ಜೊತೆಗೆ ಇವತ್ತು ಈವೆಂಟ್ಗೂ ಬಂದು ಸಪೋರ್ಟ್ ಮಾಡ್ತಾರೆ. ಇಟ್ ಮೀನ್ಸ್ ಅವ್ರು, ಯಾಕಂದ್ರೆ ಇವತ್ತಿನ ದಿವಸಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸಿನಿಮಾ ಮಾಡಿ ಜನ ಥಿಯೇಟರ್ ಕರ್ಸೋದು ತುಂಬಾ ಕಷ್ಟ ಆಗಿದೆ. ಏನಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹೇಳಿದ್ರೆ, ಕೆಲವು ಸತಿ ಡೀಸೆಂಟ್ ಆಗಿರೋ ಸಿನಿಮಾನು ಇಲ್ಲ ಚೆನ್ನಾಗಿರೋ ಸಿನಿಮಾನು ಚೆನ್ನಾಗಿದೆ ಅಂತ ಜನಕ್ಕೆ ಹೇಳಿ ಪೋರ್ಟ್ರೇ ಮಾಡಿದಾಗ ನೆಕ್ಸ್ಟ್ ಚೆನ್ನಾಗಿರೋ ಸಿನಿಮಾ ಇದ್ದಾಗೂ ಥಿಯೇಟರ್ಗೆ ಜನ ಬರೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ಜನಕ್ಕೆ ನಂಬರ್ ಕಷ್ಟ ಆಗುತ್ತೆ ಯಾರು ಚೆನ್ನಾಗಿದೆ ಅಂತ. ಬಟ್ ಆ ಇಡೀ ಪೋಸ್ಟರ್ ಒಂದು ಸ್ಯಾಂಡಲ್ವುಡ್ಸ್ ಅಂದಾಗ ವಿಜಯ್ ಸರ್ ಇದ್ದಾಗ ಒಂದು ಫಿಲಮ್ ಇರೋ ತೂಕನೇ ಜಾಸ್ತಿ ಆಗಿದೆ. ಸೊ ನಿಮ್ಮ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿ, ಜೊತೆಗೆ ನಮ್ಮ ಸಿನಿಮಾಗ ಒಂದು ಮ್ಯಾಸಿವ್ ಪಿಲ್ಲರ್ ಅಂತ ಹೇಳೋದಪ್ಪಾಗಲ್ಲ. ಥ್ಯಾಂಕ್ ಯು, ರಿಯಲಿ ಥ್ಯಾಂಕ್ ಯು ಫಾರ್ ಡೂಯಿಂಗ್ ದಿಸ್ ಫಾರ್ ಮಿ. ಹಾಗೆ ಈ ಸಿನಿಮಾದಲ್ಲಿ ಶಿವದತ್ತ ಸರ್ ಇದ್ದಾರೆ. ಸೊ ತಂದೆ ಪಾತ್ರ ಮಾಡಿದ್ದಾರೆ. ಸೊ ನನಗೆ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಂದ್ರೆ ತುಂಬಾ ಈಸಿ ಆಯ್ತು. ನಾನು ಸರ್ ಕೇಳಿದೆ, ಸರ್ ಹಿಂಗೆ ರಿಯಾಕ್ಟ್ ಮಾಡ್ತೀನಿ ಈ ತರ ಓಕೆನಾ ಅಂತ. ಸೊ ಅವರು ತುಂಬಾ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರು. ಜೊತೆಗೆ ತಾರಮ್ಮ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್. ಪ್ರಮೋದ್ ಶೆಟ್ಟಿ ಸರ್ ಇದ್ದಾರೆ, ಅವ್ರ ಜೊತೆ ಒಂದು ಕಾಂಬಿನೇಷನ್. ನಮ್ಮ ಕಮಿಡಿಯನ್ ಗಿರಿಯವರು ಇದ್ದಾರೆ, ಸುಜಯ್ ಶಾಸ್ತ್ರಿ ಇದ್ದಾರೆ, ಮಂಜು ಪಾವಗಡ ಇದ್ದಾರೆ. ಸೊ ಅದ್ಭುತವಾದ ತಾರಾಂಗಣ. ರಾಜು ತಾಳಿಕೋಟಿ ಸರ್ ಕೂಡ ಇದ್ದಾರೆ, ಅವ್ರನ್ನ ನಾವು ಕಳ್ಕೊಂಡಿದೀವಿ. ರಿಯಲಿ ಮಿಸ್ ಹಿಮ್. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ ಕೂಡ ನನ್ನ ಒಂದು ಲೈಫ್ ಒಂದು ಗ್ರೇಟ್ಫುಲ್ ಫಾರ್ ದಟ್ ಸರ್ ಲಿವ್ ಆಕ್ಟಿವ್ ವಿತ್ ಸಚ್ ಲೆಜೆಂಡ್ಸ್. ಸೊ ಕೊನೆಯಾಗಿ ಪ್ರೊಡ್ಯೂಸರ್ಸ್ ರಮೇಶ್ ಯಾದವ್ ಸರ್ ಹಾಗೂ ಮಂಜು ಸರ್ಗೆ ತುಂಬಾ ಥ್ಯಾಂಕ್ ಯು. ಯಾಕಂದ್ರೆ ಇಂಥ ಒಂದು ಸಿನಿಮಾ ನನಗೆ ಮಾಡಬೇಕು, ಒಳ್ಳೆದಾಗಿ ಅಂತ ಮಾಡಿದ್ದಕ್ಕೆ ರಿಯಲಿ ಗ್ರೇಟ್ಫುಲ್. ಸೊ ನನಗೆ ಒಂದೇ ಒಂದು ಏನ್ ಕೇಳ್ಕೊಳ್ಳೋದು ರಿಕ್ವೆಸ್ಟ್ ಅಂತಲ್ಲ, ಒಂದು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇಷ್ಟು ಒಳ್ಳೆ ಕ್ಯಾಸ್ಟಿಂಗ್ ಕೊಟ್ಟು ಇವತ್ತಿನ ದಿವಸ ಒಂದು 4-5 ಜನ ಆರ್ಟಿಸ್ಟ್ ಸೇರಿಸೋದೇ ಕಷ್ಟ. ಯಾಕಂದ್ರೆ ಎಲ್ಲರೂ ಬಿಸಿ ಇರ್ತಾರೆ, ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ನಮ್ಮ ಕನ್ನಡ ಆರ್ಟಿಸ್ಟ್ ಮಾಡ್ತಾ ಇರ್ತಾರೆ. ಸೊ ಎಲ್ಲಾರು ಒಟ್ಟಿಗೆ ಕೂರಿಸಿ ಒಂದು ಡೈರೆಕ್ಟ್ ವಿಜುವಲ್ಸ್ ನಂಬಿ ಪ್ರೊಡ್ಯೂಸ್ ಮಾಡೋದಕ್ಕೆ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು. ಹಾಗೆ ನಮ್ಮ ಅಪ್ಪಗೆ ನಾನು ತುಂಬಾ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮೊನ್ನೆ ಪ್ರಮೋಷನ್ ಎಲ್ಲ ಆದ್ಮೇಲೆ ಇದೇನೋ ಇದೆಯಪ್ಪ ನೀನೇನ ಪ್ರಮೋಷನ್ ಮಾಡ್ಬೇಕಂತ ಕೇಳಿದ್ರು. ನನಗೆ ಮಾತು ಕೇಳಿದಾಗ ತುಂಬಾ ನೋವಾಗುತ್ತೆ ನನಗೆ. ಯಾಕೆ ಅಂತ ಹೇಳಿದ್ರೆ, ಎಷ್ಟೇ ಆದ್ರೂ ಸನ್ಸ್ ಫೇವರೇಟ್ ಹೀರೋಸ್ ಆಲ್ವೇಸ್ ಇಸ್ ಫಾದರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಇವತ್ತು ನಮ್ಮ ಅಪ್ಪ ನನಗೂ ವಯಸ್ಸಾಗಿ ಬೆಳೀತಾ ಇದ್ರು, ನಮ್ಮ ಅಪ್ಪ ಇವತ್ತು ನನ್ಗೆ ಏನಾರ ಬೇಕಪ್ಪ ಅಂತ ಕೇಳ್ತಾರಲ್ಲ, ಆ ವರ್ಡ್ ಕೇಳಕ್ಕೆ ನನಗೆ ತುಂಬಾ ಹರ್ಟ್ ಆಗುತ್ತೆ. ಯಾಕಂದ್ರೆ ನಮ್ಮ ಅಪ್ಪ ಹತ್ರ ಏನು ಕೇಳಕ್ ಇಷ್ಟಪಡಲ್ಲ. ತುಂಬಾ ವೆರಿ ಹಾನೆಸ್ಟ್. ನನ್ನ ಅಪ್ಪಂಗೆ ನಾನು ಒಳ್ಳೆ ಸಿನಿಮಾಗಳು ಮಾಡಿ ಸಕ್ಸಸ್ಫುಲ್ ಆಕ್ಟರ್ ಆಗಿ ನನ್ನ ಅಪ್ಪನ ಮುಖದಲ್ಲಿ ಸ್ಮೈಲ್ ತರೋದು ನನ್ನ ಇಂಟೆನ್ಷನ್. ಮೇಲಿ ಟು ಬಿ ಆನೆಸ್ಟ್, ನನಗೆ ಎಷ್ಟು ಖುಷಿ ಇದೆಯೋ ನನಗೆ ಅದು ಗೊತ್ತಿಲ್ಲ. ಬಟ್ ನನ್ನ ತಂದೆ ಮುಖದಲ್ಲಿ ನನ್ನ ಖುಷಿ ಕಾಣಬೇಕಾದ್ರೆ ನನಗೋಸ್ಕರ ನಮ್ಮ ಅಪ್ಪ ತುಂಬಾ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಡ್ಯಾಡಿ ಹೇಳಕ್ ಇಷ್ಟಪಡೋದು. ಬಟ್ ಇವತ್ತಿನ ಇನ್ನೊಂದು ಸ್ಟೇಜ್ ಅಲ್ಲಿ ಎಲ್ಲ ದೊಡ್ಡವ್ರ ಮುಂದೆ ಒಂದು ತುಂಬಾ ಪ್ರೀತಿ ನಾನು ಮಾತಾಡ್ತೀನಿ. ಇನ್ನು ಮುಂದೆ ನೀವು ನನಗೆ
ಸಪೋರ್ಟ್ ಇದ್ದು ಪ್ರೀತಿನ ಆಶೀರ್ವಾದ ಮಾಡಿ ಸಾಕು, ಮಿಕ್ಕಿದ ನಾನು ಮಾಡ್ತೀನಿ, ನನ್ನ ನಂಬಿಕೆ ಇದೆ ಅಂತ ಹೇಳ್ತೀನಿ. ಖಂಡಿತ ನಾನು ಮಾಡ್ತೀನಿ, ದೊಡ್ಡ ಕೆಲಸ ಮಾಡ್ತೀನಿ, ಒಳ್ಳೆ ಕೆಲಸ ಮಾಡ್ತೀನಿ. ನೀವು ಟೆನ್ಷನ್ ತಗೊಂಡು ಏನೋ ಮಾಡಕ್ಕೆ ನಾನು ಹೋಗ್ಬೇಡಿ, ಆರಾಮಾಗಿ ನೀವು ಹೇಳಿ, ನಾನು ಮಾಡ್ತೀನಿ, ನಂಬಿಕೆ ಇಲ್ಲ. ಯಾಕಂದ್ರೆ ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತೇನೆ, ಇಡೀ ಸಿನಿಮಾದಲ್ಲಿ ತಂದೆ ಮಗ ಬಂದು ಒಂದು ಬಾಂಡ್ ಇಲ್ಲಂದ್ರೆ ಒಂದು ಸ್ಪೇಸ್ ಇರುತ್ತೆ. ತಂದೆ ಪ್ರಕಾರ ಮಗ ತಪ್ಪು ಅನ್ಕೋತಾರೆ, ಮಗ ಪ್ರಕಾರ ತಂದೆ ತಪ್ಪು ಅನ್ಕೋತಾರೆ. ಬಟ್ ನನಗೆ ಯಾವಾಗ ನಾನು ನಂಬೋದು ಅಂತ ಹೇಳಿದ್ರೆ, ನಿಜವಾಗ್ಲೂ ಮಗನ ಒಂದು ಇಂಟೆನ್ಷನ್ ಇದ್ದಾಗ ತಂದೆ ಆದವರು ನಂಬಿ ಮಗನಲ್ಲಿ ಬಿದ್ದರೆ ಹಿಡ್ಕೋತೀನಿ ಅಂತ ಒಂದು ಗ್ಯಾರಂಟಿ ಕೊಟ್ಟರೆ ಸಾಕು. ಮಕ್ಕಳು ನಾವು ಖಂಡಿತ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲ ಬಂದಿರೋ ಮಾಧ್ಯಮ ಮಿತ್ರರು, ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು. ಹಾಗೆ ನಮ್ಮ ಅನಿಲ್, ಸುಮನ್ ಅವರೆಲ್ಲ ಥ್ಯಾಂಕ್ ಯು. ಹಾಗೆ ನನ್ನ ಫ್ರೆಂಡ್ ರಕ್ಷಿತ್ ಕೂಡ ಈ ಸಿನಿಮಾಲ್ಲಿ ಆಕ್ಟ್ ಮಾಡಿದ್ದಾರೆ. ಒಂದು ಸಣ್ಣ ಒಂದು ಬಂದು ಪಾಪ ನನಗೋಸ್ಕರ ಬಂದು ಮಾಡಿಕೊಟ್ರು. ಥ್ಯಾಂಕ್ ಯು ಬ್ರದರ್. ಎಲ್ಲರಿಗೂ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ. ಯಾಕಂದ್ರೆ ನನಗೆ ಸಿನಿಮಾ ಬಿಟ್ಟು ಬೇರೆ ಗೊತ್ತಿಲ್ಲ. ಮೊನ್ನೆ ಯೋಚನೆ ಮಾಡ್ತಾ ಇದ್ದೆ, 10 ವರ್ಷ ಆಯ್ತು ಮೊನ್ನೆ ಮದುವೆ ಅದು ಅಂತ ಕೇಳ್ತಾರೆ. ಇಲ್ಲ, ಸಿನಿಮಾಗೆ ಕೆರಿಯರ್ ಸ್ಟಾರ್ಟ್ ಮಾಡಿ 10 ವರ್ಷ ಆಯ್ತು. 2015 ಆಕ್ಟಿಂಗ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದು ನಮ್ಮ ರಂಗಣ್ಣ ಮಿಸಸ್ ಮೇಡಮ್ ಹತ್ರ. ಮನೇಲಿ ಮದುವೆ ಬೇರೆ ಆಗು ಅಂತ ಹೇಳ್ತಾರೆ. ಜೀವನದಲ್ಲಿ ಏನ್ ಮಾಡಿದ್ವಿ ನಾವು ಅಂತ ಹಿಂದೆ ತಿರುಗಿ ನೋಡಿದ್ರೆ, ಸಿನಿಮಾ ಬಿಟ್ಟು ಏನು ನಾನು ಎಲ್ಲೂ ಹೋಗಿಲ್ಲ, ಏನು ಕಲ್ತಿಲ್ಲ, ಸಿನಿಮಾಗೋಸ್ಕರ ಪ್ರಾಕ್ಟೀಸ್ ಮಾಡಿದ್ದು. ಸೊ ಸಿನಿಮಾ ಮುಗಿಸು ತಪ್ಪಿದ್ರೆ ಹೇಳಿ ತಿಳ್ಕೊತೀನಿ, ಬೆಳೆಸಿ ಬೆಳಗ್ಗೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮದುವೆನಾ ಅಣ್ಣ, ಜೀವನದಲ್ಲಿ ಮದುವೆ ಆಗೋದು ದೊಡ್ಡದಲ್ಲ ಅಣ್ಣ. ನನಗೇನು ಅಂತ ಹೇಳಿದ್ರೆ, ನನ್ನ ಸ್ವಂತದಲ್ಲಿ ನಂದೇ ಆದ ವಿಷನ್, ನಂದೇ ಆದ ಗೋಲ್ಸ್ ಇರುತ್ತೆ. ಹಿಂಗೆ ಬದುಕಬೇಕು ಅಂತ ಇರುತ್ತೆ. ಸೊ ಬದುಕೋ ಪ್ರತಿಯೊಂದು ಬದುಕು ನನ್ನ ಸ್ವಂತ ಕಾಸು, ನನ್ನ ಒಂದು ಸ್ವಂತ ರೂಪಾಯಿ ಬದುಕಕ್ಕೆ ಇಷ್ಟಪಡ್ತೀನಿ. ನಾಳೆ ದಿವಸ ಅಕಸ್ಮಾತ್ ಮದುವೆ ಆಗಿ ಒಂಚೂರು ಫಿನಾನ್ಷಿಯಲ್ ಅಲ್ಲಿ ಟ್ರಬಲ್ ಆದ್ರೆ, ಹೆಂಡತಿ ನೋಡ್ಕೊಳಕ್ಕೆ ತಂದೆ ಅಂತ ಕೈ ಚಚ್ಚಕ್ಕೆ ನನಗೆ ಒಪ್ಪಲ್ಲ ನನ್ನ ಮನ್ಸು. ಅದಕ್ಕೋಸ್ಕರ ಒಳ್ಳೆ ಜೋಡಿನೇ ನಿಮ್ಗೆ ಆದಷ್ಟು ಬೇಗ ಸಿಗ್ಲಿ. ಅದಕ್ಕಿಂತ ಮುನ್ನ ನಿಮ್ಮೆಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗ್ಲಿ ಅಂತ ನಾವು ಆಶಿಸ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು